ಸಿಗಂದೂರಿಗೆ ಹೋಗುವಂತಹ ಒಂದು ಕೇಬಲ್ ಸೇತುವೆಯ ಉದ್ಘಾಟನೆ. ಅವರ ಟರ್ಮ್ನಲ್ಲೇ 2 ಕೆಲಸಗಳು ಮುಗಿದಿದೆ. ಕಳೆದ 60 ವರ್ಷಗಳಲ್ಲಿ ಸಾಧ್ಯವಾಗದ ಕೆಲಸವನ್ನು ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಇದನ್ನು ಮಾಡಿದೆ. ಇದರೊಳಗೆ ಈಗ ಮತ್ತೆ ರಾಜಕೀಯ ಸ್ಟಾರ್ಟ್ ಆಗಿದೆ. 14ನೇ ತಾರೀಕಿಗೆ ಕಾರ್ಯಕ್ರಮ ಫಿಕ್ಸ್ ಮಾಡ್ಕೊಂಡಿದ್ದಾರೆ. 14ನೇ ತಾರೀಕಿಗೆ ಕಾರ್ಯಕ್ರಮ ಫಿಕ್ಸ್ ಆದ ಕೂಡಲೇ 11ನೇ ತಾರೀಕಿಗೆ ಕೇಳಿದ್ದಾರೆ ಸಿದ್ದರಾಮಯ್ಯನವ್ರನ್ನ. ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇಲ್ಲ ನಾನು ಆಲ್ರೆಡಿ ವಿಜಯಪುರ ಜಿಲ್ಲೆಯ ಇನ್ನೊಂದು ಕಾರ್ಯಕ್ರಮಕ್ಕೆ ಆಲ್ರೆಡಿ ಅವತ್ತಿನ ದಿನ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ನೀವು ಅದನ್ನು ಪೋಸ್ಟ್ಪೋನ್ ಮಾಡಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಎಲ್ಲರೂ ಇದಕ್ಕೆ ಬಹಿಷ್ಕಾರ ಹಾಕಿದ್ದಾರೆ. ಬಹಿಷ್ಕಾರ ಅಂದರೆ ಪ್ರತಿಭಟನಾ ರೂಪದಲ್ಲಿ ನಾವು ಯಾರೂ ಬರೋದಿಲ್ಲ ಅಂತ. ಮುಖ್ಯಮಂತ್ರಿಗಳನ್ನ ಆಹ್ವಾನ ಸರಿಯಾಗಿ ಮಾಡಲಿಲ್ಲ. ಎಲ್ಲಿಯ ತನಕ ಹೋಯಿತು ಅಂತಂದರೆ ಖುದ್ದು ಆ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಸಹಿತ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಯಾರು ಬರ್ರಿ ಯಾರು ಬರದೇ ಇರಲಿ, ಆದರೆ ಆ ಸೇತುವೆ ಜನ ಸಂಭ್ರಮಿಸ್ತಾ ಇದ್ದಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ನಿನ್ನೆ ಕರ್ನಾಟಕದಲ್ಲಿ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯ ಉದ್ಘಾಟನೆ ಆಗಿದೆ. ಅದು ಅಂಬಾಗೋಡ್ಲು ಮತ್ತು ಕಳಸವಳ್ಳಿ ಮಧ್ಯದ ಸಿಗಂದೂರಿಗೆ ಹೋಗುವಂತಹ ಒಂದು ಕೇಬಲ್ ಸೇತುವೆಯ ಉದ್ಘಾಟನೆ. 473 ಕೋಟಿ ವೆಚ್ಚದಲ್ಲಿ 2.44 ಕಿಲೋಮೀಟರ್ಗಳ ಉದ್ದದ ಭಾರತದ 2ನೇ ಅತಿ ಉದ್ದವಾದ ಕೇಬಲ್ ಸೇತುವೆಯನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನಿನ್ನೆ ಉದ್ಘಾಟಿಸಲಾಯಿತು. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿದರು. ಅವರೇ ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದರು. ಇವಾಗ ಅದರ ಉದ್ಘಾಟನೆಯನ್ನು ಅವರೇ ಮಾಡ್ತಾ ಇದ್ದಾರೆ. ಅಂದರೆ ಅವರ ಟರ್ಮ್ನಲ್ಲೇ 2 ಕೆಲಸಗಳು ಮುಗಿದಿದೆ. ಕಳೆದ 60 ವರ್ಷಗಳಲ್ಲಿ ಸಾಧ್ಯವಾಗದ ಕೆಲಸವನ್ನು ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಇದನ್ನು ಮಾಡಿದೆ. ಆದರೆ ಇದರೊಳಗೆ ಈಗ ಮತ್ತೆ ರಾಜಕೀಯ ಸ್ಟಾರ್ಟ್ ಆಗಿದೆ. ರಾಜಕೀಯ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರದ್ದು ತಪ್ಪಿದೆ, ಶಿವಮೊಗ್ಗದ ಸಂಸದರದ್ದು ತಪ್ಪು ಕಾಣ್ತದೆ. ಯಾಕಂತಂದರೆ ಒಂದು ರಾಜ್ಯದಲ್ಲಿ ಯಾವುದೇ ಹೊಸ ಉದ್ಘಾಟನೆಗಳು ಅಥವಾ ಕೇಂದ್ರ ಸರ್ಕಾರ ಬಂದಿನ ಕಾರ್ಯಕ್ರಮ ಮಾಡ್ತಿದೆ ಅಂದಾಗ ಆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದು, ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಬೇಕಾಗಿದ್ದು ಪ್ರೋಟೋಕಾಲ್. ಆದರೆ ಇಲ್ಲೊಂದು ಸಮಸ್ಯೆ ಏನಾಗಿದೆ ಅಂತಂದರೆ 14ನೇ ತಾರೀಕಿಗೆ ಕಾರ್ಯಕ್ರಮ ಫಿಕ್ಸ್ ಮಾಡ್ಕೊಂಡಿದ್ದಾರೆ. 14ನೇ ತಾರೀಕಿಗೆ ಕಾರ್ಯಕ್ರಮ ಫಿಕ್ಸ್ ಆದ ಕೂಡಲೇ 11ನೇ ತಾರೀಕಿಗೆ ಕೇಳಿದ್ದಾರೆ ಸಿದ್ದರಾಮಯ್ಯನವ್ರನ್ನ, ನೀವು ಬರಬೇಕು 14ನೇ ತಾರೀಕು ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇಲ್ಲ ನಾನು ಆಲ್ರೆಡಿ ವಿಜಯಪುರ ಜಿಲ್ಲೆಯ ಇನ್ನೊಂದು ಕಾರ್ಯಕ್ರಮಕ್ಕೆ ಆಲ್ರೆಡಿ ಅವತ್ತಿನ ದಿನ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ನೀವು ಅದನ್ನು ಪೋಸ್ಟ್ಪೋನ್ ಮಾಡಬೇಕು ಅಂತ ಹೇಳಿದ್ದಾರೆ. ಪೋಸ್ಟ್ಪೋನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದು ಆಲ್ರೆಡಿ ಪೂರ್ವ ನಿಗದಿಯ ಕಾರ್ಯಕ್ರಮ. ಹಾಗಾಗಿ ವರ್ಚುವಲಿ ಅಂದರೆ ಆನ್ಲೈನ್ ಕ್ಯಾಮ್ರಾ ಮೂಲಕ ನೀವೇನಾದರೂ ಬರೋಕ್ಕೆ ಸಾಧ್ಯನಾ? ಆಗಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳಿದ ಮೇಲೆ ನಿತಿನ್ ಗಡ್ಕರಿ ಅವರು ಓಕೆ ಸರಿ, ನಮ್ಮ ಆ್ಯಸ್ ಪರ್ ಅವರ್ ಪ್ಲ್ಯಾನ್ ನಾವು ಬಂದು ಅದನ್ನು ಉದ್ಘಾಟನೆ ಮಾಡೋಣ ಅಂತ ಹೇಳಿ 14ನೇ ತಾರೀಕು ಬಂದಿದ್ದಾರೆ. ಉದ್ಘಾಟನೆ ಆಗಿದೆ. ಆದರೆ ಕಾಂಗ್ರೆಸ್ನ ಎಲ್ಲರೂ ಇದಕ್ಕೆ ಬಹಿಷ್ಕಾರ ಹಾಕಿದ್ದಾರೆ. ಬಹಿಷ್ಕಾರ ಅಂದರೆ ಪ್ರತಿಭಟನಾ ರೂಪದಲ್ಲಿ ನಾವು ಯಾರೂ ಬರೋದಿಲ್ಲ ಅಂತ. ಮುಖ್ಯಮಂತ್ರಿಗಳನ್ನ ಆಹ್ವಾನ ಸರಿಯಾಗಿ ಮಾಡಲಿಲ್ಲ. ಮುಖ್ಯಮಂತ್ರಿಗಳ ಹೆಸರನ್ನು ಮತ್ತು DCM ಅವರ ಹೆಸರಿಗೆ ಮುಂಚೆ BS ಯಡಿಯೂರಪ್ಪನವರ ಹೆಸರನ್ನು ಆಮಂತ್ರಣ ಪತ್ರಿಕೆಯಲ್ಲಿತ್ತು ಅನ್ನೋ ಕಾರಣಕ್ಕೆ ಮೊದಲು ಅಬ್ಜೆಕ್ಷನ್ ಆಯಿತು. ಸರಿಯಾದ ರೀತಿಯಲ್ಲಿ ಆಹ್ವಾನ ಮಾಡಿಲ್ಲ, ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಅಂತ ಹೇಳಿ ನಿತಿನ್ ಗಡ್ಕರಿ ಅವರಿಗೆ, ಅವ್ರಿಗೂ ಸಿದ್ದರಾಮಯ್ಯನವ್ರು ಲೆಟ್ರ್ ಬರೆದಿದ್ದು ಆಯಿತು. ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಯವ್ರಿಗೂ ನಿತಿನ್ ಗಡ್ಕರಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಲೆಟ್ರ್ ಬರೆದಿದ್ದಾಯಿತು. ಎಲ್ಲಿಯ ತನಕ ಹೋಯಿತು ಅಂತಂದರೆ ಖುದ್ದು ಆ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಸಹಿತ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಸಿದ್ದರಾಮಯ್ಯನವರು ಹೋಗೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರಾದರೂ ಹೋಗಬಹುದಿತ್ತು ಅಂತ ನೀವು ಹೇಳ್ಬೋದು. ಅವರು ಸಾಗರದ ತನಕ ಬಂದು IBL ಫೋಟೋ ಹೊಡಿಸ್ಕೊಂಡು ಮತ್ತೆ ಅಲ್ಲಿಂದ ವಾಪಸ್ ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಬರ್ತಾ ಇಲ್ಲ, ಯಾರೂ ಹೋಗಬಾರ್ದು ಕಾಂಗ್ರೆಸ್ನವರು ಇದನ್ನು ಬಂದರೆ ಪ್ರತಿಭಟನಾರ್ಥವಾಗಿ ಏನದು ಸಿದ್ದರಾಮಯ್ಯನವರು ಹೇಳಿದ್ರು, ಪ್ರತಿಭಟನಾರ್ಥವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇಲ್ಲ. ಕಾಗೋಡು ತಿಮ್ಮಪ್ಪನವರು ಮಾತ್ರ ಕಾಂಗ್ರೆಸ್ನಿಂದ, ಅಂದರೆ ಈಗ ಅವರು ಆ್ಯಕ್ಟಿವ್ ಪೊಲಿಟಿಷಿಯನ್ ಅಲ್ಲದೆ ಇದ್ರು ಕಾಂಗ್ರೆಸ್ನವರೇ, ಬಟ್ ಬಂದು ಮನ ತುಂಬಿ ಮಾತಾಡಿದ್ರು, ಸಾಕಾತಾಗಿ ಹೇಳಿದ್ರು, ಭಾಳ ಖುಷಿಯಾಗಿದೆ, ಇದು ಎಷ್ಟೋ ವರ್ಷದ ಕನಸು ನಮ್ಮದು. ಏನು ಗೊತ್ತಾ, ಈ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜು ಸಾಗರದ ಮತ್ತು ಈ ಕಡೆ ಕಳಸವಳ್ಳಿ ಸಿಗಂದೂರು ಭಾಗದ ಜನ ಏನಿದಾರಲ್ಲ ಅವರಿಬ್ಬರ ನಡುವೆ ರಾತ್ರಿ ಆದ ಮೇಲೆ ಅಂಧಕಾರ ಸೃಷ್ಟಿಸಿತ್ತು ಅದೊಂದು ಶರಾವತಿ ಹಿನ್ನೀರು. ಅಂದರೆ 6:30-7 ಗಂಟೆ ಆದಮೇಲೆ ನಿಮ್ಗೆ ಲಾಂಚ್ ಅಂತ ಗೊತ್ತಲ್ವ. ಲಾಂಚ್ ಅಂದರೆ ಒಂದು ದೊಡ್ಡ ಹಡಗಲ್ಲ, ಅಂದರೆ ಒಂದು ಕಾರ್ಗಳನ್ನೆಲ್ಲ ತುಂಬಿಕೊಂಡು ಮನುಷ್ಯನ ತುಂಬಿಕೊಂಡು ಇಲ್ಲಿಂದ ಆ ಕಡೆಗೆ ಸೇತುವೆ ಅಲ್ಲ, ಅಂದರೆ ನದಿ ದಾಟಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ನಡೀತಾ ಇದ್ದಿದ್ದು. ಇಲ್ಲಿ ತನಕ ಸಿಗಂದೂರು ಟೆಂಪಲ್ಗೆ ಹೋಗಬೇಕು ಅಂತಂದ್ರೂ ನಿಮ್ಗೆ ಹಾಗೆ ಸಾಗರದ ಕಡೆಯಿಂದ ಬಂದು ಶರಾವತಿ ಹಿನ್ನೀರಿನಲ್ಲಿ ಇಳಿದು ನಿಮ್ಮ ಕಾರನ್ನು ಅದರೊಳಗೆ ಹಾಕಿ ಅದು ನಿಮ್ಮನ್ನು ಕರ್ಕೊಂಡು ಈ ಕಡೆ ದಡಕ್ಕೆ ಬಿಡುತ್ತೆ. ಅಲ್ಲಿಂದ ನೀವು ಕಾರ್ ತೊಗೊಂಡು ಮತ್ತೆ ಸಿಗಂದೂರಿಗೆ ಹೋಗಬೇಕು. ಹೀಗಿತ್ತಲ್ವ. ಇದೇ ಥರದ ಪರಿಸ್ಥಿತಿಯಲ್ಲಿ ಅಲ್ಲಿನ ಜನ, ನಾವು ಯಾವಾಗಲೂ ವರ್ಷಕ್ಕೊಂದ್ಸಲಿ 2 ವರ್ಷಕ್ಕೊಂದ್ಸಲಿ ಹೋಗೋರು, ಬಟ್ ಇಡೀ ಜೀವನವನ್ನು ಆ ಊರಿನ ಜನ ಹೀಗೆ ಕಳೆದಿದ್ದಾರೆ. ಎಷ್ಟೋ ಸಲ ಗರ್ಭಿಣಿಯರು, ಆಮೇಲೆ ಎಮರ್ಜೆನ್ಸಿಗೆ ಹಾರ್ಟ್ ಅಟ್ಯಾಕು ಮತ್ತೊಂದೇನೋ ಕಾಯಿಲೆ ಆಗಿ ಅವ್ರನ್ನ ತೆಪ್ಪದಲ್ಲಿ ಕರ್ಕೊಂಡು ಹೋಗಬೇಕು, ಹಂಗೆ ಹಿಂಗೆ ಅಂತಲ್ಲಿ ಒದ್ದಾಡಿಕೊಂಡು ಈ ಕಡೆ ತೆಪ್ಪದಲ್ಲಿ ರಾತ್ರಿ ಇಡೀ ಸಾಗಿಸುವ ಪ್ರಯತ್ನವನ್ನು ಮಾಡಿ 10 ಜೀವಗಳು ಸಹಿತ ಅಲ್ಲಿ ಹೋಗಿದೆ. ಅವರೆಲ್ಲರ ಬಲಿದಾನಕ್ಕೆ ಒಂದು
ಅರ್ಥ ಸಿಗಬೇಕು ಅಂತಂದರೆ ಇದೊಂದು ಸೇತುವೆ ಆಗಬೇಕು ಅಂತೇಳಿ ಬಹಳ ವರ್ಷಗಳಿಂದ ಕಾಯ್ಕೊಂಡು ಕೂತಿದ್ರು. ಆ ಸೇತುವೆ ಫೈನಲಿ ಈಗ ಸಾಕಾರವಾಗಿದೆ. ಈಗ ಅದಕ್ಕೆ ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ಈಗ ಅದಕ್ಕೆ ಹೆಸರೇನು ಅಂತ. ಈಗ ಚೌಡೇಶ್ವರಿ, ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತ ಇಡಬೇಕು ಅಂತ BJPಗೆ ಹೇಳಿದೆ. ಮತ್ತೊಬ್ರು ಯಾರೋ ಹೋಗಿ ಇಲ್ಲ ಯಡಿಯೂರಪ್ಪನವರು ಈ ಸೇತುವೆಯನ್ನು ಆಗಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ, ಯಡಿಯೂರಪ್ಪನ ಹೆಸರಿಡಿ ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ದಾರೆ. ಏನೋ ಒಂದು ಆಗುತ್ತೆ ಬಿಡಿ, ಸೂಕ್ತ ಅನಿಸುವ ಹೆಸರನ್ನು ಅದಕ್ಕೆ ಇಟ್ಟರಾಯಿತು. ಹೆಸರೇನೇ ಇರಲಿ, ಯಾರು ಬರಲಿ ಯಾರು ಬರದೇ ಇರಲಿ, ಆದರೆ ಆ ಸೇತುವೆ ಜನ ಸಂಭ್ರಮಿಸ್ತಾ ಇದ್ದಾರೆ. ಎಷ್ಟೋ ವರ್ಷದ ನಂತರ, ಅದು ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಪಟ್ 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 ಅಂತ ಆಗೋಯ್ತು. ಅಂದರೆ ಯೋಜನೆ ಸ್ಟಾರ್ಟ್ ಆದಾಗ 473 ಕೋಟಿಯಲ್ಲಿ ಯೋಜನೆಯನ್ನು ಶುರು ಮಾಡಿದಾಗ ಅಯ್ಯೋ ಇದು ಇನ್ನಿಷ್ಟು ವರ್ಷ ಬೇಕು ನಾವೇ ಕೇಳಿಸ್ಕೊಂಡಿದ್ದೀವಿ. ಯಾಕಂದರೆ ಆ ಬ್ರಿಡ್ಜ್ ಆಗ್ತಿರೋ ಟೈಮಲ್ಲಿ ನಾನು ಹೋಗಿದ್ದೀನಲ್ಲ, ಇನ್ಯಾವ ಕಾಲ ಆಗುತ್ತೋ, ಇನ್ನೊಂದು 20 ವರ್ಷ ಬೇಕಿದ್ದಾಗಕ್ಕೆ, ಹಾಗೆ ಹೀಗೆ. ಯಾಕಂದರೆ ನೀರು ಶರಾವತಿ ನೀರಿನಲ್ಲಿ ನೀರು ಏರ್ತಾ ಇರುತ್ತೆ, ಇಳಿತಾ ಇರುತ್ತೆ, ಕೆಲಸಕ್ಕೆ ತೊಂದರೆ ಆಗುತ್ತೆ, ಮಳೆ ಜಾಸ್ತಿ ಅಂತ ಭಾಗಗಳಲ್ಲಿ. ಅದರ ನಡುವೆಯೂ ಇಷ್ಟು ಫಾಸ್ಟಾಗಿ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ನೆನಪಿರಲಿ, 2 ಹಳ್ಳಿಗಳ ನಡುವೆ ಇರುವಂತಹ ಒಂದು ಸೇತುವೆಗೆ ರಾಷ್ಟ್ರೀಯ ಹೆದ್ದಾರಿಯ ಪರ್ಮಿಷನ್ ತೊಗೊಂಡು, ಅದಕ್ಕೆ ರಾಘವೇಂದ್ರ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. NH ಪರ್ಮಿಷನ್ ತೊಗೊಳ್ಳೋ ಥರ ಮಾಡಿ, ಪೇಪರ್ಸು, ಡಾಕ್ಯುಮೆಂಟೇಷನ್ಸು, ಆಳ ಮೂಳ ಎಲ್ಲ ಪ್ರತಿಯೊಂದನ್ನು ಪ್ರಾಪರಾಗಿ ಮಾಡಿ ರೆಡಿ ಮಾಡಿ ಇಟ್ಟು, ನಿತಿನ್ ಗಡ್ಕರಿ ಅವ್ರಿಗೆ ಅಂದರೆ ಅದು ಅಂಗಲಾಚಿದ್ರು, ಕೇಳ್ಕೊಂಡ್ರು, ಗುದ್ದಾಡಿದ್ರು, ಏನು ಮಾಡಿದ್ರೋ ಗೊತ್ತಿಲ್ಲ, ಈ ಸೇತುವೆ ಆಗಬೇಕು ಅಂತೇಳಿ ಹಠಕ್ಕೆ ಬಿದ್ದು ಸೇತುವೆಯನ್ನು ಮಾಡಿಸಿ ಉದ್ಘಾಟನೆಯನ್ನು ಮಾಡಿಸಿದ್ದಾರೆ. ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಮ್ಮ ರಾಘವೇಂದ್ರ ಯಡಿಯೂರಪ್ಪ ಅವರಿಗೆ. ತುಂಬ ಅಂದರೆ ಅದ್ಭುತವಾದ ಸೇತುವೆ ರೆಡಿಯಾಗಿದೆ. ಈಗ ಸಿಗಂದೂರಿಗೆ ಹೋಗುವುದು ಅಂದರೆ ರಾತ್ರಿ ಆದ ಮೇಲೂ ಸಿಗಂದೂರಿಗೆ ಹೋಗಿ ಉಳ್ಕೊಬೋದು. ಇವಾಗ ಸಂಜೆ 6 ಗಂಟೆ ಒಳಗಡೆ ಹೋಗ್ಬಿಡ್ಬೇಕು, 7 ಗಂಟೆ ಒಳಗಡೆ ದಾಟಿಬಿಡಬೇಕು, ಅದೆಲ್ಲ ಭಯ ಇಲ್ಲ. ಈಗ ಆರಾಮಾಗಿ ಎಂಥ ಸಮಯದಲ್ಲಿ ಹೋದ್ರೂ ಸೇತುವೆಯನ್ನು ದಾಟಿ ಅದ್ಭುತವಾದ ಭಾರತದ 2ನೇ ಅತಿ ಉದ್ದದ ಕೇಬಲ್ ಸೇತುವೆಯನ್ನು ನಾವು ಕಣ್ತುಂಬಿಕೊಳ್ಳಬಹುದು. ಪ್ರಾಕೃತಿಕವಾಗಿಯೂ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಆ ನೀರಿನ ಮೇಲೆ. ಸೊ ಈ ಒಂದು ಅದ್ಭುತ ಕೆಲಸಕ್ಕೆ ಕೇಂದ್ರ ಸರ್ಕಾರಕ್ಕೆ ಸೆಲ್ಯೂಟ್ ಹೇಳಲೇಬೇಕು. ಹಾಗೆ ದ ಸೇಮ್ ಟೈಮ್ ಮುಖ್ಯಮಂತ್ರಿಗಳನ್ನು ಸರಿಯಾಗಿ ಫಾಲೋ ಅಪ್ ಮಾಡಿ ಕರೆದಿದ್ದರೆ ಇದಕ್ಕೆ ಇನ್ನಷ್ಟು ಅರ್ಥ ಬರ್ತಿತ್ತು ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ವೀಟ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.